ಎಲ್ರಿಗೂ ನಮಸ್ಕಾರ. ಶಾಂತೂರ್ ಡಿ.ಎಸ್.ಪಿ ಜಮಖಂಡಿ. ಆದಮೇಲೆ ಈ ದಿನ ನಾನು ಯುವಕರಿಗೆ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿನ್ನೆ ನಾವೆಲ್ಲರೂ ಭಾರತೀಯರೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ, ಸಂತೋಷ ಪಡ್ತಕ್ಕಂಥ ಸುದ್ದಿ ಇದೆ. ಏನಂತ ಹೇಳಿದ್ರೆ, ನಮ್ಮ ಭಾರತದ 18 ವರ್ಷದ ಯುವಕ ಗುಕೇಶ್ ಅವರು ಕಳೆದ ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ಡಿಂಗ್ ಲೆರೆನ್ ಚೀನಾ ದೇಶದವರವರನ್ನು ಸೋಲಿಸಿ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಹಾಗಾಗಿ ನಾನು ಮೊದಲಿಗೆ ಗುಕೇಶ್ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಭಾರತೀಯರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ವಿಶೇಷವಾಗಿ ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ, ಅವರು ಕೋಚ್ ಆಗಿರ್ತಕ್ಕಂಥ ವಿಷ್ಣು ಪ್ರಸನ್ನ ಅವರಿಗೆ, ಆಮೇಲೆ ಇವರಿಗೆ ಇಷ್ಟೊಂದು ಎತ್ತರಕ್ಕೆ ಬೆಳೆಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯ ಮೊದಲ ಚಾಂಪಿಯನ್ ಆಗಿರ್ತಕ್ಕಂಥ ಮಾಸ್ಟರು ವಿಶ್ವನಾಥ್ ಆನಂದ್ರವರ ಒಂದು ಅಕಾಡೆಮಿಯಲ್ಲಿ ಗುಕೇಶ್ ಅವರು ತರಬೇತಿಯನ್ನು ಪಡ್ಕೊಂಡ್ರು. ಹಾಗಾಗಿ ಗುರುವಾಗಿರ್ತಕ್ಕಂಥ ವಿಶ್ವನಾಥ್ ಆನಂದ್ರವ್ರಿಗೆ, ಹಾಗೆ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಅವ್ರ ತಂದೆ ತಾಯಿಗೆ, ಆಲ್ಮೋಸ್ಟ್ ಅವರೆಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಇದೆಲ್ಲ ಅಭಿನಂದನೆಗಳ ಅಥವಾ ಶುಭಾಶಯಗಳನ್ನು ನಾವೆಲ್ಲ ಭಾರತೀಯರು ಸಲ್ಲಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಇದು. ಇವತ್ತು ನಾನು ಯಾಕೆ ಗುಕೇಶ್ ಅವ್ರದ್ದು ನೆನಪು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ಯುವ ಜನತೆ ಏನಾಗ್ತದೆ ಅಂತ ಹೇಳಿದ್ರೆ, ತುಂಬ ಅಂದ್ರೆ ತುಂಬ ಬೇರೆ ಬೇರೆ ದುಶ್ಚಟಗಳಿಗೆಲ್ಲ ಬಲಿ ಆಗ್ತಿದ್ದಾರೆ. ಸಣ್ಣ ವಯಸ್ಸಿಗೆ ಬಿಡಿ ಸಿಗರೇಟ್ ಸೇರ್ತಾರೆ, ಮದ್ಯಪಾನ ಮಾಡ್ತಾರೆ, ಡ್ರಗ್ಸ್ ಸೇವನೆ ಮಾಡ್ತಿದ್ದಾರೆ, ಬೇರೆ ಬೇರೆ ಪ್ರೇಮ ಪ್ರಕರಣಗಳಿಗೆಲ್ಲ ಬಲಿ ಆಗ್ತಿದ್ದಾರೆ. ನಾವು ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕಾಗಿತ್ತು ಅಂದರೆ ಇಂಥ ನಮ್ಮ 18 ವರ್ಷದ ಒಬ್ಬ ಯುವಕ ಮಾಡಿರ್ತಕ್ಕಂಥ ಸಾಧನೆಯನ್ನು ನಾವು ಪ್ರೇರಣೆಯಾಗಿ ಇಟ್ಕೋಬೇಕಾಗುತ್ತೆ. 18 ವರ್ಷದಲ್ಲಿ ಈ ಸಾಧನೆ ಮಾಡಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿ, ಮೊದಲಿಗೆ ವ್ಯಕ್ತಿ ಅವರು. ಹಾಗಾಗಿನೇ ದಯವಿಟ್ಟು ಯುವಕರು ಇಂಥ ಆದರ್ಶ ವ್ಯಕ್ತಿಗಳನ್ನು ಫಾಲೋ ಮಾಡಿ ಲೈಫಲ್ಲಿ ನಾನೇನಾದರೂ ಸಾಧಿಸಬೇಕು, ನನ್ನ ತಂದೆ ತಾಯಿಗೆ, ನನ್ನ ಗುರುಗಳಿಗೆ, ನನ್ನ ಊರಿಗೆ ಏನಾದರೂ ನನ್ನ ಕೀರ್ತಿ ತರಬೇಕು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪ್ರಯತ್ನವಾದಿಯಾಗಿ ಕೆಲಸ ಮಾಡಿದರೆ 100% ನಾವು ಯಶಸ್ಸನ್ನು ಪಡ್ಕೊಳ್ತೀವಿ. ಹಾಗಾಗಿನೇ ದಯವಿಟ್ಟು ಎಲ್ಲರೂ ಗುಕೇಶ್ ಅವರನ್ನು ನಾವು ಆಧರಣೆಯಾಗಿ ಇಟ್ಕೊಂಡು ನಮ್ಮ ಲೈಫಲ್ಲಿ ನಾವು ಗುಕೇಶ್ ಅವರ ಕ್ಷೇತ್ರದಲ್ಲಿನೇ ನೀವು ಮುಂದುವರಿರಿ, ಅವ್ರ ಥರನೇ ನೀವು ಚೆಸ್ನಲ್ಲಿನೇ ನೀವು ಸಾಧನೆ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಅವರದ್ದು ಯಾವ ಅಭಿರುಚಿ ಇರ್ತದೆ, ಆಸಕ್ತಿ ಇರ್ತದೆ ಅಂಥ ಕ್ಷೇತ್ರದಲ್ಲಿ ಏನು ಮಾಡಿ ದಯವಿಟ್ಟು ಸಾಧನೆ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಗುಕೇಶ್ ಅವರ ಈ ಒಂದು ಸಾಧನೆ ಹಿಂದೆ ಅವ್ರದ್ದು ಕೋಚ್ ಇರ್ಬೋದು ಅಥವಾ ಅವ್ರ ತಂದೆ ತಾಯಿಗಳ ಪಾತ್ರ ಅಂತೂ ತುಂಬ ಇದೆ. ಇವನ್ ಅವ್ರ ತಂದೆ ಒಬ್ಬ ಡಾಕ್ಟರ್ ಆಗಿದ್ರು ಸಹ ತನ್ನ ಮಗ ದೊಡ್ಡವನಾಗಬೇಕು, ಚೆಸ್ನಲ್ಲಿ ತುಂಬ ಹೆಸರು ಗಳಿಸ್ಬೇಕನ್ನೋ ಕಾರಣಕ್ಕೆ ತನ್ನ ವೃತ್ತಿಯನ್ನು ಬಿಟ್ಟು ತನ್ನ ಮಗನಿಗೋಸ್ಕರ ಮಗನ ಎಲ್ಲೆಲ್ಲಿ ಹೋಗ್ತಾನೋ, ಯಾವ ಟೂರ್ನಮೆಂಟ್ ಆಡೋಕೆ ಹೋಗ್ತಾರೋ ಅದೆಲ್ಲ ಟೂರ್ನಮೆಂಟಿಗೆ ತಾವೇ ಹೋಗಿ ಖುದ್ದಾಗಿ ತಮ್ಮ ಮಗನ ಜೊತೆ ಸಪೋರ್ಟ್ ಮಾಡ್ತಾ ಬಂದರು. ಹೀಗಾಗಿನೇ ಮಗನಿಗೆ ತಂದೆ ತಾಯಿಯ ಸಪೋರ್ಟ್ ಸಿಕ್ತು, ಒಳ್ಳೆ ಗುರುಗಳ ಆಶೀರ್ವಾದ ಸಿಕ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಲೈಫಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸ ಇದ್ದಿದ್ದರಿಂದ ಅಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಾನು ಪೇರೆಂಟ್ಸ್ಗೂ ನಾನು ಹೇಳ್ತೇನೆ, ಪೋಷಕರಿಗೆ ನನ್ನ ಕಡೆಯಿಂದ ಮನವಿ ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳ ಮೇಲೆ ನೀವು ಇದೇ ಆಗಬೇಕು, ನಾವು ಅಂದ್ಕೊಂಡಿದ್ದೇ ಆಗಬೇಕಂತೇಳಿ ಯಾವತ್ತೂ ಒತ್ತಡ ಹಾಕಕ್ಕೆ ಹೋಗಬೇಡಿ. ಮಕ್ಕಳಿಗೆ ಅವ್ರದ್ದು ಆಸಕ್ತಿ ಏನಿದೆ, ಅವ್ರ ಅಭಿರುಚಿ ಏನಾಗಿದೆ, ಉತ್ತಮವಾಗಿರ್ತಕ್ಕಂಥ ಅವ್ರ ಕ್ಷೇತ್ರ ಯಾವುದು, ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಏನಾದರೂ ಸಪೋರ್ಟ್ ಮಾಡ್ತಾ ಹೋದರೆ, ಪ್ರೋತ್ಸಾಹ ಕೊಡ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಮಕ್ಕಳು ಸಹ ಗುಕೇಶ್ ಅಂತ ಅವ್ರದ್ದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಯುವ ಜನತೆ ಬೇರೆ ಬೇರೆ ಚಟಗಳಿಗೆ ಬಲಿಯಾಗಬೇಡಿ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ರೂಢಿಸ್ಕೊಂಡು ಸಾಧನೆ ಮಾಡಿರಿ ಅಂತೇಳಿ ನನ್ನ ಕಡೆಯಿಂದ ವಿನಂತಿ. ಥ್ಯಾಂಕ್ ಯು.